25% ಪದವಿ ಪೂರ್ವ ಎಲ್ಲ ಇದು ಇಲ್ಲ ಮತ್ತೆ ಕೊರತೆ ಆಗಲ್ವಾ ಸರ್ ಇಲ್ಲಿ ಅಂತ? ಏನು ಕೊರತೆ ಆಗಲ್ಲ. ಅಲ್ಲ, ನಾನು ಬಂದಮೇಲೆ 13,000 ಜನರನ್ನ ರಿಕ್ರೂಟ್ಮೆಂಟ್ ಆಯಿತು. ಈಗ ನಾವು ಮಾತಾಡ್ತಿದ್ದಂಗೆ TET ಯಾವತ್ತಿದೆ? 6ನೇ ತಾರೀಕೇನೋ ಇದೆ, 6ನೇ ತಾರೀಕೋ 8ನೇ ತಾರೀಕೋ ಇದೆ. ಇದೆಲ್ಲ ಎಂತಕ್ಕೆ ಮಾಡ್ತಾರೆ? ಇದನ್ನು ಕೊರತೆ ಹೆಂಗೆ ಬರುತ್ತೆ? ಪ್ರಮೋಷನ್ ಕೊಡ್ತೀವಿ ಅಂತ ಪದವಿ ಪೂರ್ವ ಪ್ರಮೋಷನ್ ಕೊಡಬಾರ್ದ? ಪ್ರಮೋಷನ್ ಅರ್ಹತೆ ಇದ್ದಾಗ ಕೊಡಬೇಕಾಗತ್ತೆ. ಏನು ಹೇಳಿ, ಯಾರು ಹೇಳಿದ್ದು ನಿಮಗೆ ವೇಕೆಂಟ್ ಆಗುತ್ತೆ ಅಂತ? ಅಲ್ರಿ, ಇನ್ನು 12,000 ಜನರನ್ನ ತಗೊಳ್ತಾ ಇದ್ದೀನಲ್ಲ, ಅವ್ರನ್ನ ಎಲ್ಲಿ ಸೇರಿಸ್ತೀರಿ ನೀವು? ಮನೇಲಿ ಕೂರಿಸ್ತೀರಾ? ಮತ್ತು ಇನ್ನು 6,000ನ ಏಡೆಡ್ ಶಾಲೆ ಅವ್ರಿಗೂ ಕೂಡ ಮಾಡ್ತಾಯಿದ್ದೀವಿ. ಎಲ್ಲೂ ಶಾರ್ಟೇಜ್ ಏನು ಬರೋದಿಲ್ಲ. ಶಾರ್ಟೇಜ್ ಟೋಟಲ್ ಇದೆ. ಅತಿಥಿ ಶಿಕ್ಷಕರಲ್ಲಿ ನಾವು ಮಾಡಿಸ್ತೀವಿ. ಬಟ್ ಶಿಕ್ಷಕರ ನೇಮಕಾತಿಯಿಂದ ಆಮೇಲೆ ಇದು ತುಂಬ ವರ್ಷದ ಎಲ್ಲ ಪ್ರಮೋಷನ್ನು ಇದೆಲ್ಲ ಪೆಂಡಿಂಗ್ ಇರೋದು. ಹೆಡ್ ಮಾಸ್ಟರ್ ಪ್ರಮೋಷನ್ನು, ಲೆಕ್ಚರರ್ ಪ್ರಮೋಷನ್ನು ಇದೆಲ್ಲ ತುಂಬ ವರ್ಷದಿಂದ ಇರೋದ್ರಿಂದ ನಾನು 2 ವರ್ಷದಿಂದ ಕೆಲವು ತೊಡಕುಗಳಿದ್ದು ಅದನ್ನೆಲ್ಲದೂ ಕೂಡ ಅಸೋಸಿಯೇಷನ್ಸ್ ಅವ್ರ ಜೊತೆಗೆ ಮಾತಾಡಿ ಅವ್ರಿಗೆ ಅರ್ಹತೆ ಇರ್ತಕ್ಕಂಥ ಪ್ರಮೋಷನ್ಸ್ ಕೊಡಬೇಕಾಗತ್ತೆ. ಅವ್ರಿಗೆ ಅರ್ಹತೆ ಇರ್ತದೆ, ಅದನ್ನು ನಾನು ನಿಲ್ಲಿಸೋದಕ್ಕೆ ನನಗೆ ಅಧಿಕಾರ ಇರೋದಿಲ್ಲ. ಅದನ್ನು ಕೊಡಬೇಕಾಗತ್ತೆ. ರಿಕ್ರೂಟ್ಮೆಂಟ್ ಕೂಡ ಜಾಸ್ತಿ ಮಾಡಬೇಕಾಗತ್ತೆ. ಈಗ ನಾವೇನು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ, ರಾಜ್ಯದ ಜನತೆಗೆ ನಾನು ವಿಶ್ವಾಸವನ್ನು ಕೊಡಬಲ್ಲೆ. ಈ 12,000 + 6,000 ಅನುದಾನಿತ ಹಾಗೂ ಸರ್ಕಾರದಿಂದ ಏನು ನಾವು ಆಗಲೇ ನಮಗೆ ಸ್ಯಾಂಕ್ಷನ್ ಆಗಿದೆ ಈ ಪೋಸ್ಟು, ಅವರೆಲ್ಲರೂ ಕೂಡ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಪಾಠ ಹೇಳ್ಕೊಡೋದಕ್ಕೆ, ಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೆ ಅವರೇ ಮುಂದೆ ಕಾಯ್ತಾ ಇರ್ತಾರೆ. ಅದ್ರ ಬಗ್ಗೆ ನೀವು ವರಿ ಮಾಡೋಕ್ಕೆ ಹೋಗಬೇಡ್ರಿ. ಎರಡೂ ಸೇರಿಸಿದರೆ ಅನುದಾನಿತ ಇದನ್ನೆಲ್ಲ ಸೇರಿಸಿ ಸುಮಾರು 32,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ನಾವು ಮಾಡ್ದಂಗೆ ಆಯಿತು. ಹಿಂದಿನ ಸರ್ಕಾರದವ್ರು ಎಷ್ಟು ಮಾಡಿದರು? 3,500 ಮಾಡಿದ್ರು ಅಷ್ಟೇ. 4,500 5,000 ಒಳಗೆ. ಅದಕ್ಕೆ ಯಾವತ್ತೂ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗತ್ತೆ. ಹೊರೆ ನಮ್ಮ ಮೇಲೆ ಜಾಸ್ತಿ ಇರೋದ್ರಿಂದ ಅದನ್ನು ಸಂಪೂರ್ಣವಾಗಿ ಇತ್ಯರ್ಥ ಮಾಡಿ ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿ ಟೀಚರ್ಸ್ ಕೊಡ್ತಕ್ಕಂಥ ಅತಿಥಿ ಶಿಕ್ಷಕರನ್ನು ತೊಗೊಂಡ್ವಿ ನಾವು. ಒಳ್ಳೆ ಟೀಚರ್ಸೇ ಅವರು. ಸ್ಟಾರ್ಟಿಂಗಲ್ಲೇ ತೊಗೊಂಡ್ಬಿಟ್ವಿ ನಾವು. ಲಾಸ್ಟ್ವರೆಗೂ ನಾವು ಇದನ್ನು ಮಾಡೋಕ್ಕೆ ಹೋಗಲಿಲ್ಲ ಒಂದೇ ಸತಿಗೆ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ, ಏನು ತೊಂದರೆ ಏನಿಲ್ಲ. ಸರ್ಕಾರನೂ ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ನನ್ನ ಇಲಾಖೆನೂ ಕೂಡ ಇನ್ನೂ ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿನ ನಾವು ತೊಗೊಂಡು 25% ಪದವಿ ಪೂರ್ವ ಎಲ್ಲ ಇದು ಇಲ್ಲ ಮತ್ತೆ ಕೊರತೆ ಆಗಲ್ವಾ ಸರ್ ಇಲ್ಲಿ ಅಂತ? ಏನು ಕೊರತೆ ಆಗಲ್ಲ. ಅಲ್ಲ, ನಾನು ಬಂದಮೇಲೆ 13,000 ಜನರನ್ನ ರಿಕ್ರೂಟ್ಮೆಂಟ್ ಆಯಿತು. ಈಗ ನಾವು ಮಾತಾಡ್ತಿದ್ದಂಗೆ TET ಯಾವತ್ತಿದೆ? 6ನೇ ತಾರೀಕೇನೋ ಇದೆ, 6ನೇ ತಾರೀಕೋ 8ನೇ ತಾರೀಕೋ ಇದೆ. ಇದೆಲ್ಲ ಎಂತಕ್ಕೆ ಮಾಡ್ತಾರೆ? ಇದನ್ನು ಕೊರತೆ ಹೆಂಗೆ ಬರುತ್ತೆ? ಪ್ರಮೋಷನ್ ಕೊಡ್ತೀವಿ ಅಂತ ಪದವಿ ಪೂರ್ವ ಪ್ರಮೋಷನ್ ಕೊಡಬಾರ್ದ? ಪ್ರಮೋಷನ್ ಅರ್ಹತೆ ಇದ್ದಾಗ ಕೊಡಬೇಕಾಗತ್ತೆ. ಏನು ಹೇಳಿ, ಯಾರು ಹೇಳಿದ್ದು ನಿಮಗೆ ವೇಕೆಂಟ್ ಆಗುತ್ತೆ ಅಂತ? ಅಲ್ರಿ, ಇನ್ನು 12,000 ಜನರನ್ನ ತಗೊಳ್ತಾ ಇದ್ದೀನಲ್ಲ, ಅವ್ರನ್ನ ಎಲ್ಲಿ ಸೇರಿಸ್ತೀರಿ ನೀವು? ಮನೇಲಿ ಕೂರಿಸ್ತೀರಾ? ಮತ್ತು ಇನ್ನು 6,000ನ ಏಡೆಡ್ ಶಾಲೆ ಅವ್ರಿಗೂ ಕೂಡ ಮಾಡ್ತಾಯಿದ್ದೀವಿ. ಎಲ್ಲೂ ಶಾರ್ಟೇಜ್ ಏನು ಬರೋದಿಲ್ಲ. ಶಾರ್ಟೇಜ್ ಟೋಟಲ್ ಇದೆ. ಅತಿಥಿ ಶಿಕ್ಷಕರಲ್ಲಿ ನಾವು ಮಾಡಿಸ್ತೀವಿ. ಬಟ್ ಶಿಕ್ಷಕರ ನೇಮಕಾತಿಯಿಂದ ಆಮೇಲೆ ಇದು ತುಂಬ ವರ್ಷದ ಎಲ್ಲ ಪ್ರಮೋಷನ್ನು ಇದೆಲ್ಲ ಪೆಂಡಿಂಗ್ ಇರೋದು. ಹೆಡ್ ಮಾಸ್ಟರ್ ಪ್ರಮೋಷನ್ನು, ಲೆಕ್ಚರರ್ ಪ್ರಮೋಷನ್ನು ಇದೆಲ್ಲ ತುಂಬ ವರ್ಷದಿಂದ ಇರೋದ್ರಿಂದ ನಾನು 2 ವರ್ಷದಿಂದ ಕೆಲವು ತೊಡಕುಗಳಿದ್ದು ಅದನ್ನೆಲ್ಲದೂ ಕೂಡ ಅಸೋಸಿಯೇಷನ್ಸ್ ಅವ್ರ ಜೊತೆಗೆ ಮಾತಾಡಿ ಅವ್ರಿಗೆ ಅರ್ಹತೆ ಇರ್ತಕ್ಕಂಥ ಪ್ರಮೋಷನ್ಸ್ ಕೊಡಬೇಕಾಗತ್ತೆ. ಅವ್ರಿಗೆ ಅರ್ಹತೆ ಇರ್ತದೆ, ಅದನ್ನು